ಆ್ಯಕ್ಚುಲಿ ನಾನು ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ. ಪೃಥ್ವಿ ಸರ್ಗೆ ಒಂದು ವೆರಿ ಮಾಸ್ ಅಪೀಲಿಂಗ್ ಇಂಟ್ರೊಡಕ್ಷನ್ ಸಾಂಗ್, ಟೈಟಲ್ ಸಾಂಗ್ ಅಂತಲೇ ಹೇಳ್ಬೋದು. ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ, ವೆರಿ ಮಾಸ್ ಅಪೀಲ್ ಇದ್ದಾರೆ. ಅವರು ಕಣ್ಣಿರ್ಬೋದು, ಒಂದೊಂದು ಫ್ರೇಮು ಕೂಡ ಪೇಂಟಿಂಗ್ ಇದ್ದಂಗೆ ಇರುತ್ತೆ. ಅವ್ರ ಲೈಟಿಂಗ್ ಇರ್ಬೋದು. ಯಶ್ ಸರ್ ತಾಯಿ ಪ್ರೊಡ್ಯೂಸ್ ಮಾಡಿರೋ ಬ್ಯಾನರ್ ಅಂದರೆ ಡೆಫಿನೆಟ್ಲಿ ನಮ್ಗೆ ಖುಷಿ ಇದ್ದೇ ಇರುತ್ತೆ. ಯಶ್ ಅವ್ರ ಜೊತೆಗೆ ಏನಾದ್ರು ಮಾತನಾಡಲಿಕ್ಕೆ ಅವಕಾಶ ಏನಾದ್ರು ಸಿಕ್ಕರೆ ಏನು ಹೇಳ್ತೀರಾ ಅವ್ರಿಗೆ? ಫಸ್ಟ್ ನಂಗೆ ಒಂದು ಶಿಲ್ಪಿ ಬೇಕು. ನಿಮ್ಮ ಇನ್ಸ್ಪಿರೇಷನ್ ಯಾರು? ನನ್ನಲ್ಲಿ ಸಂಗೀತ ದೇವರು ಇಳೆಯರಾಜ ಸರ್. ಕುಟುಂಬ ಸಮೇತರಾಗಿ ಮಕ್ಕಳು ಕರ್ಕೊಂಬಂದು ನೋಡುವಂಥ ಸಿನಿಮಾ. ನಮಸ್ಕಾರ ವೀಕ್ಷಕರೇ, ಕೊತ್ತಲವಾಡಿ ಸಿನಿಮಾ ರಾಖಿ ಭಾಯ್ ಅವರ ಮದರ್ ಪುಷ್ಪಾ ಮ್ಯಾಮ್ ನಿರ್ಮಾಣ ಮಾಡ್ತಿರುವಂತಹ ಪ್ರೊಡಕ್ಷನಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಇದೇ ಆಗಸ್ಟ್ 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಸಿನಿಮಾ ಅಂತ ಬಂದಾಗ ಮ್ಯೂಸಿಕ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈ ಸಿನಿಮಾದಲ್ಲಿ ಟೀಸರಲ್ಲೇ ಒಂದು BGM ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಎಲ್ರಿಗೂ ಕೂಡ ಇಷ್ಟವಾಗಿತ್ತು. ಅದೇ ರೀತಿ ಸಿನಿಮಾದಲ್ಲಿ ಸಾಂಗ್ಸ್ ಎಲ್ಲ ಯಾವ ರೀತಿ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದಾಗೆ. ಹೀರೋಯಿನ್ ಸಾಂಗ್ ಆಗಿರ್ಬೋದು, ಹೀರೋ ಸಾಂಗ್ ಆಗಿರಬಹುದು, ಡ್ಯುಯೇಟ್ ಸಾಂಗ್ ಆಗಿರಬಹುದು, ಅಥವಾ ಪಡ್ಡೆ ಹುಡುಗರು ಮನಸ್ಸನ್ನು ಕದ್ದೀಲಿಕ್ಕೆ ಯಾವುದಾದ್ರೂ ಸಾಂಗ್ ಇದೆಯಾ, ಎಲ್ಲ ವಿಚಾರವನ್ನು ಕೇಳೋಣ. ನನ್ನ ಜೊತೆಗಿದ್ದಾರೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸರ್ ಆಗಿರುವಂತಹ ಅಭಿನಂದನ್ ಕಶ್ಯಪ್ ಅವರು. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾವೆಲ್ಲ ರೀತಿ ಸಾಂಗ್ ಇದೆ, ಅವರಿಗೆ ಸಿನಿಮಾ ಜರ್ನಿ ಹೇಗಿತ್ತು ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಓಕೆ ಸರ್, ಇದು ಕೊತ್ತಲವಾಡಿ ಅಂತ ಬಂದಾಗ ಹೇಗಿತ್ತು ಜರ್ನಿ, ಹೇಗೆ ಅನ್ನಿಸ್ತು? ಅದು ಬೇರೆ ಪುಷ್ಪಾ ಮ್ಯಾಮ್ ಅವರು ನಿರ್ಮಾಣ ಮಾಡ್ತಿರ್ಬೋದು, ಎಷ್ಟು ಸರ್ಪ್ರೈಸಿಂಗ್ ಆಗಿತ್ತು ನಿಮಗೆ ಅಂತ? ಡೆಫಿನೆಟ್ಲಿ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಇಟ್ ವಾಸ್, ನನಗೆ ಏನೂ ಗೊತ್ತಿರಲಿಲ್ಲ. ಫಸ್ಟು ಸಿನಿಮಾ ಫುಲ್ ಮುಗಿಸ್ಬಿಟ್ಟಿದ್ವಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮುಗಿದಿತ್ತು. ಕೊನೆ ನನಗೆ ಸರ್ ನಿಮ್ಮ ಎದೆ ಗಟ್ಟಿಗೆ ಇಟ್ಕೊಳ್ಳಿ ಅಭಿನಂದನ್ ಅಂತ ಡೈರೆಕ್ಟರ್ ಸರ್ ಹೇಳ್ತಿದ್ರು ಕೊನೆ ಮೂಮೆಂಟ್ ತಂಗ. ಈವನ್ ನಮ್ಮ ತಾಯಿ ಕೂಡ ಸಿಕ್ತಾಗ ಸರ್ ಅದೇ ಮಾತಂದಿದ್ರು, ಅಮ್ಮ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಮ್ಮ ಅಂತಲೇ ಹೇಳಿದ್ರು. ಸರ್ಪ್ರೈಸ್ ಇದಾದಾಗ ವಾವ್ ಮೂಮೆಂಟ್ಸ್, ಡೆಫಿನೆಟ್ಲಿ ಒಂದು ತುಂಬ ಖುಷಿ ಮೂಮೆಂಟ್ ಅಂತ ಹೇಳ್ಬೋದು. ಅಂದರೆ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ ಅವರು? ಪುಷ್ಪಾ ಮ್ಯಾಮ್ ಏನಾದರೂ ಮಾತಾಡಿದ್ರ ನಿಮ್ಮ ಜೊತೆಗೆ? ಸಾಂಗ್ಸ್ ಬಗ್ಗೆ ಆಗಿರಬಹುದು, ಕಂಪೋಸಿಂಗ್ ಬಗ್ಗೆ ಆಗಿರಬಹುದು, ಏನಾದ್ರು ಮಾತಾಡಿದ್ರಾ? ಏನಿಲ್ಲ ಮೇಡಮ್, ಎಲ್ಲ ಡೈರೆಕ್ಟರ್ ಸರ್ ಕಾಲ್ ಇತ್ತು. ಆ್ಯಕ್ಚುಲಿ ನಾನು ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ಮಿಕ್ಕಿದ್ದು ಒಂದು 3 ಸಾಂಗ್ ವಿಕಾಸ್ ವಸಿಷ್ಠ ಅವ್ರು ಮಾಡಿದ್ದಾರೆ. ಸೊ ನಾನು ಕೆಲಸ ಮಾಡ್ಬೇಕಾದ್ರೆ ಡೈರೆಕ್ಟರ್ ಸರ್ದು ಏನು ಇನ್ಪುಟ್ಸ್ ಇತ್ತು ಎಲ್ಲ ಸರ್ದೇ ಇನ್ಪುಟ್ಸ್ ಇತ್ತು ಡೆಫಿನೆಟ್ಲಿ. ಓಕೆ, ಈಗ ಕೊತ್ತಲವಾಡಿಗಿಂತ ಮುಂಚೆ ಯಾವೆಲ್ಲ ಸಾಂಗ್ನ ನೀವು ಕಂಪೋಸ್ ಮಾಡಿದ್ದೀರಾ ಅಥವಾ ಡೈರೆಕ್ಟ್ ಮಾಡಿದ್ದೀರಾ, ಯಾವೆಲ್ಲ ಸಿನಿಮಾಗಳಿಗೆ? ನಾನು ಇದಕ್ಕೂ ಮುಂಚೆ ಶರಣ್ ಸರ್ದ ಅವತಾರ ಪುರುಷ 2, ಅದರಲ್ಲಿ ನಾನು ಮತ್ತು MC ಬಿಜು ಸರ್ ಕಾಂಬಿನೇಷನು. MC ಬಿಜು ಸರ್ ಜೊತೆ ರ್ಯಾಪ್ ಸಾಂಗ್ ಇತ್ತು ಒಂದು, ಅವರು ಮತ್ತು ಅವ್ರ ವೈಫ್ ಮಾಡಿದ್ದು. ಜೊತೆಗೆ ಬೇಗೂರು ಕಾಲೋನಿ ಅಂತ ರಾಜೀವ್ ಸರ್ದು ಫ್ಲೈಂಕಿಂಗ್ ಮಂಜು ಡೈರೆಕ್ಷನ್, ಅದು ಕೆಲಸ ಮಾಡಿದ್ದೆ. 4ನೇ ಆಯಾಮ ಅಂತ ಒಂದು ಹಾರರ್ ಸಿನಿಮಾ ಮಾಡಿದ್ದೆ ಬಿಫೋರು ಆ್ಯಸ್ ಎ ಸೌಂಡ್ ಡಿಸೈನರ್, VR ಸೌಂಡ್ ಡಿಸೈನರ್ ಆಗಿ ವಿದ್ಯಾಪತಿ, ಲವ್ಲಿ, ಮತ್ಸ್ಯಗಂಧ, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ, ಧನಂಜಯ ಸರ್ದು ಇಷ್ಟು ಸಿನಿಮಾಗಳು ಸೌಂಡ್ ಡಿಸೈನರ್ಗೂ ಕೆಲಸ ಮಾಡಿದ್ದೀನಿ ಮುಂಚೆ. ಓಕೆ, ಇವಾಗ ನಿಮಗೆ ಕೊತ್ತಲವಾಡಿ ಮುಂಚೆ ಸಾಕಷ್ಟು ಸಿನಿಮಾಗಳಿಗೆ, ಅದು ಒಳ್ಳೊಳ್ಳೆ ಸಿನಿಮಾಗಳಿಗೆ ಕಂಪೋಸ್ ಮಾಡಿದರೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ ಅಂತ? ಡೆಫಿನೆಟ್ಲಿ ತುಂಬ ದೊಡ್ಡ ಸ್ಪೆಷಲ್ಲು. ಯಾಕಂದರೆ ಯಶ್ ಸರ್ದು ಅವ್ರ ತಾಯಿ ಪ್ರೊಡ್ಯೂಸ್ ಮಾಡಿರೋ ಬ್ಯಾನರ್ ಅಂದರೆ ಡೆಫಿನೆಟ್ಲಿ ನಮ್ಗೆ ಖುಷಿ ಇದ್ದೇ ಇರುತ್ತೆ. ಆ್ಯಸ್ ಎ ಫ್ಯಾನ್ ಅವರ ಒಂದು ಬ್ಯಾನರಲ್ಲಿ ಕೆಲಸ ಸಿಕ್ಕಿದೆ ಅನ್ನೋದೇ ನನಗೆ ದೊಡ್ಡ ಖುಷಿನೇ. ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಬಿಗ್ ಸ್ಪೆಷಲ್ ಮೂಮೆಂಟ್. ನನ್ನ ಲೈಫಲ್ಲಿ ಒಂದು ದೊಡ್ಡ ಸ್ಪೆಷಲ್ ನನಗಿದು. ಓಕೆ, ಇವಾಗ ಸಾಂಗ್ಸ್ ಅಂತ ಬಂದಾಗ ಯಾವೆಲ್ಲ ವೆರೈಟೀಸ್ ಆಫ್ ಸಾಂಗ್ಸ್ ಈ ಸಿನಿಮಾದಲ್ಲಿ ನಾವು ನೋಡಬಹುದು? ಡೆಫಿನೆಟ್ಲಿ ನನ್ನ ಕಡೆಯಿಂದ ಒಂದು ಪೃಥ್ವಿ ಸರ್ಗೆ ಒಂದು ವೆರಿ ಮಾಸ್ ಅಪೀಲಿಂಗ್ ಇಂಟ್ರೊಡಕ್ಷನ್ ಸಾಂಗ್, ಟೈಟಲ್ ಸಾಂಗ್ ಅಂತಲೇ ಹೇಳ್ಬೋದು. ಒಂದು ಮಾಸ್ ಬ್ಯಾಂಗರ್ ನನ್ನ ಕಡೆಯಿಂದ ಒಂದು ರೆಡಿ ಇದೆ. ಆ ಸಾಂಗ್ ಅಂತೂ ಇದೆ. ಡೆಫಿನೆಟ್ಲಿ ವಿಕಾಸ್ ವಸಿಷ್ಠ ಅವರು ಇನ್ನೂ ಡಿಫ್ರೆಂಟ್ 3-4 ಜಾನರ್ಸ್ ಅವರು ಕೂಡ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಸಾಂಗ್ ನನ್ನ ಕಡೆಯಿಂದ ಒಂದು ಮಾಸ್ ಬ್ಯಾಂಗರ್, ಆಡಿಯನ್ಸ್ಗೆ ಇಟ್ಸ್ ರೆಡಿ ಟು ಕಮ್. ಅಂದರೆ ರ್ಯಾಪ್ ಸಾಂಗ್ ಥರ ಬರುತ್ತಾ ಅಥವಾ ಹೀರೋಗೆ ಮಾಸ್ ಸಾಂಗ, ಹೇಗಿರುತ್ತೆ ಅಂತ ನೀವು ಹೇಳಿ ಮ್ಯಾಮ್, ಪೃಥ್ವಿ ಸರ್ಗೆ ಯಾವ ಥರ ಕೊಡ್ಬೋದು ಮಾಸ್ ಸಾಂಗ್ ಅಂತ? ಯಾಕೆಂದರೆ ಅವರ ಸಿನಿಮಾಗಳು ಅಂತ ಬಂದಾಗ ಒಂದು ಸ್ವಲ್ಪ ಅವ್ರದ್ದು ಆ್ಯಕ್ಷನ್ ಸಿನಿಮಾಗಳನ್ನು ಸ್ವಲ್ಪ ಕಡಿಮೆ ಇರೋದು. ಸೊ ಯಾವ ರೀತಿ ಇರ್ಬೋದು ಅಂತ ಕುತೂಹಲ ನಮಗೂ ಕೂಡ ಇದೆ. ನೀವೇ ಹೇಳ್ಬಿಡಿ ಅದನ್ನು ಯಾವ ರೀತಿ ಇರುತ್ತೆ ಅಂತ. ಕುತೂಹಲ ಹಂಗೆ ಇರಲಿ ಮ್ಯಾಮ್, ರಿಲೀಸ್ ಆಗಿಬಿಡ್ಲಿ ಸಿನಿಮಾ. ಸಾಂಗ್ ಬರುತ್ತೆ, ಇನ್ನೇನು ಸ್ವಲ್ಪ ದಿವಸದಲ್ಲೇ ಬರುತ್ತೆ. ಡೆಫಿನೆಟ್ಲಿ ಒಂದು ವೆರಿ ಹೈಬ್ರಿಡ್ ಬಿಗ್ ಮಾಸ್ ಅಂತಲೇ ಹೇಳ್ಬೋದು. ಒಂದು ಹ್ಯೂಜ್ ಟಾಮ್ಸ್, ಡೆಫಿನೆಟ್ಲಿ ಬೇರೆ ಬಿಗ್ ಬ್ರಾಸಸ್, ಟ್ರಂಪೆಟ್ಸ್, ಹಾರ್ನ್ಸ್ ಎಲ್ಲ ಬೇರೆ ಥರನೇ ಜೋರಾಗೇ ಇರುತ್ತೆ. ಒಂದು ದೊಡ್ಡ ಸೌಂಡ್ ಅಂತಲೇ ಹೇಳ್ಬೋದು ಸಿನಿಮಾದಲ್ಲಿ. ಎಸ್. ಓಕೆ, ನೀವು ಮಾಡಿರುವಂತಹ ಇಷ್ಟು ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ಕೊತ್ತಲವಾಡಿ ಸಿನಿಮಾ ಡೆಫಿನೆಟ್ಲಿ ಮ್ಯಾಮ್, ನಮ್ಮ ಡ್ರೀಮ್ಡ್ ಹೀರೋ, ನ್ಯಾಷನಲ್ ಸ್ಟಾರ್, ರಾಕಿಂಗ್ ಸ್ಟಾರ್ ಯಶ್ ಸರ್, ಅವ್ರ ಸಿನಿಮಾಗಳು ನೋಡಿ ಬಂದಂಥ ಹುಡುಗ. ನನಗೆ ಅವರ ತಾಯಿ ಬ್ಯಾನರಲ್ಲಿ ಅವಕಾಶ ಸಿಗುತ್ತೆ ಅಂದರೆ ನನಗೆ ತುಂಬ ದೊಡ್ಡ ಸ್ಪೆಷಲ್ ನಿಜವಾಗ್ಲೂ. ಎಸ್.
ಓಕೆ. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆಗೆ ಏನಾದ್ರು ಮಾತನಾಡಲಿಕ್ಕೆ ಅವಕಾಶ ಏನಾದರೂ ಸಿಕ್ಕರೆ ಏನು ಹೇಳ್ತೀರಾ ಅವ್ರಿಗೆ ಈ ಸಿನಿಮಾದಿಂದ? ಈ ಸಿನಿಮಾದಿಂದ ಅವಕಾಶ ಸಿಕ್ಕಿದ್ರೆ ಏನು ಹೇಳೋಣ ಮ್ಯಾಮ್. ಫಸ್ಟ್ ಅವ್ರ ಜೊತೆ ಫಸ್ಟ್ ನಂಗೆ ಒಂದು ಸೆಲ್ಫಿ ಬೇಕು, ಸರ್ ಜೊತೆ ಒಂದು ಫೋಟೋ ಬೇಕು, ಅದಕ್ಕೆ ಕೇಳ್ಬೋದು. ನಾನು ವರ್ಕ್ ಡೆಫಿನೆಟ್ಲಿ ವಾಂಟ್ ಟು ಶೋಕೇಸ್ ಹಿಮ್. ನಾನು ಕೆಲಸ ಮಾಡಿರೋದು ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದು, ಸೊ ಅಷ್ಟೇ. ಇನ್ನೇನು ಕೇಳ್ಬೋದು ನಮ್ಮ ಸರ್ ಹತ್ರ ಅಷ್ಟೇ. ಇವಾಗ ಸಿನಿಮಾದಲ್ಲಿ ಸಾಂಗ್ಸ್ ಅಂತ ಬಂದಾಗ ಜನರ ಮನಸ್ಸನ್ನು ಕದಿಯೋದೇ ಸಾಂಗ್ಸ್ಗಳು. ಅದರಲ್ಲೂ ಈ ಲವ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ, ಮಾಸ್ ಸಾಂಗ್ ಕೂಡ ಫೇಮಸ್ ಆಗುತ್ತೆ. ಆ ರೀತಿಯಾಗಿ ಯಾವುದಾದ್ರೂ ಸಾಂಗ್ ಇರ್ಬೋದು, ಅಂದರೆ ಲವ್ ಸಾಂಗ್ಸ್ ಅಂತ ಬಂದಾಗ ಹೇಗಿರಬಹುದು ಸಾಂಗ್ಸ್ಗಳು ಅಂತ? ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಫುಲ್ ಆಲ್ಬಮ್ ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಒಂದೊಂದೊಂದು ಡಿಫ್ರೆಂಟ್ ಜಾನ್ರಸ್ ಇದೆ, ಮಲ್ಟಿಪಲ್ ಜಾನ್ರಸ್ ಇದೆ. ನಿಮಗೆ ಒಂದ್ಸರಿ ಕೇಳಬೇಕು ಡೆಫಿನೆಟ್ಲಿ ಪದೇ ಪದೇ ಕೇಳಲೇಬೇಕು ಅಂತ ಅನಿಸ್ಬೇಕು. ಬಿಕಾಸ್ ಇವತ್ತಿನ ಕಾಂಪಿಟೇಷನ್, ದಿಸ್ ಈಸ್ ಎ ವೆರಿ ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್. ಒಂದಲ್ಲ ಒಂದು ಸಿನಿಮಾಗಳಲ್ಲಿ ಬೇರೆ ಬೇರೆ ಥರ ಎಲ್ಲರೂ ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಾರೆ. ದಿಸ್ ಇಸ್ ಎ ವೆರಿ ಕ್ರಿಯೇಟಿವ್. ಸೊ ನಮ್ಮದಲ್ಲೂ ಕೂಡ ವೆರಿ ಕ್ರಿಯೇಟಿವ್ ಎಲಿಮೆಂಟ್ಸ್ ಇದೆ, ಬೇರೆ ಬೇರೆ ಥರ ಬಂದಿದೆ. ಡೆಫಿನೆಟ್ಲಿ ನಾವು ತುಂಬ ಹ್ಯೂಜ್ ಬೇರೆ 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 ಲೈವ್ ಇನ್ಸ್ಟ್ರೂಮೆಂಟ್ಸ್ ರೆಹಮಾನ್ ಸರ್ ಟೀಮಿಂದ, ಮತ್ತು ವರ್ಲ್ಡ್ ಪರ್ಕಷನ್ಸ್. ಸೊ ವರ್ಲ್ಡಲ್ಲಿರೋ ನಮ್ಮ ಇಂಡಿಯಾದಲ್ಲೇ ವೆರಿ ಟಾಪ್ ಪರ್ಕಷನ್ಸ್ ರಿದಮ್ ಪ್ಲೇಯರ್ಸ್ಗಳನ್ನೆಲ್ಲ ಕರ್ಕೊಂಬಂದು ಕೆಲಸ ಮಾಡಿದ್ದೀವಿ. ಸೊ ವೆರಿ ಬಿಗ್ ಅಂತಲೇ ಹೇಳ್ಬೋದು. 300-400 ಇನ್ಸ್ಟ್ರೂಮೆಂಟ್ಸ್ಗಳು ಬಂದಿದೆ, ಬೇರೆ ಬೇರೆ ಥರ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, ಬೇರೆ ಬೇರೆ ಟೈಪ್ ಆಫ್ ಗಿಟಾರ್ಸ್, ಬೇರೆ ಬೇರೆ ಕಂಟ್ರಿ ಇನ್ಸ್ಟ್ರೂಮೆಂಟ್ ಪ್ಲೇಗಳನ್ನ ಮಾಡಿರೋಂಥ ಚರಣ್ ರಾವ್ ಅಂತ ನಮ್ಮ ಬೆಂಗಳೂರವರೇ, ಅವ್ರು ಬಂದು ಪ್ಲೇ ಮಾಡಿದ್ದಾರೆ ಕೆಲವೊಂದು. ಕಾರ್ತಿಕ್ ವಂಶಿ ಅಂತ ಯಾವ ಮ್ಯೂಸಿಕ್ ಡೈರೆಕ್ಟ್ರು ಪ್ಲೇ ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲರಿಗೂ ಪ್ಲೇ ಮಾಡಿಬಿಟ್ಟಿದ್ದಾರೆ. ರೆಹಮಾನ್ ಸರ್ ಇಂದ ಹಿಡಿದು ನಾರ್ತ್ ಎಲ್ಲ ಮ್ಯೂಸಿಕ್ ಕಂಪೋಸರ್ಗಳು ಪ್ಲೇ ಮಾಡಿರೋಂಥ ವೆರಿ ಬಿಗ್ ರಿದಮಿಸ್ಟ್ ಅವ್ರು ಕೂಡ ಪ್ಲೇ ಮಾಡಿದ್ದಾರೆ. ಸೊ ಬೇರೆ ಥರನೇ ಸೌಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಡೆಫಿನೆಟ್ಲಿ. ಓಕೆ. ಈ ಕೊತ್ತಲವಾಡಿ ಸಿನಿಮಾ ಅಂತ ಬಂದಾಗ ನೀವು ಯಾಕೆ ಒಪ್ಕೊಂಡ್ರಿ? ಅಂದರೆ ಪ್ರೊಡಕ್ಷನ್ ಹೌಸ್ ಇದು ಅಂತ ಗೊತ್ತಿರ್ಲಿಕ್ಕಿಂತ ಮುಂಚೆನೇ ನೀವು ಒಪ್ಕೊಂಡ್ಬಿಟ್ಟಿದ್ರಿ. ಸೊ ಯಾಕೆ ಈ ಸಿನಿಮಾನ ಒಪ್ಕೋಬೇಕು ಅಂತ ನಿಮಗೆ ಅನ್ನಿಸ್ತಾ? ಒಂದು ನನ್ನ ಸ್ನೇಹಿತರಾದ ಕಾರ್ತಿಕ್ ಅವರು DOP, ಡೆಫಿನೆಟ್ಲಿ ಅವ್ರ ಕೆಲಸ ನನಗೆ ಎನಿ ಟೈಮ್ ಫೇವ್ರೇಟ್. ಒಂದೊಂದು ಫ್ರೇಮು ಕೂಡ ಪೇಂಟಿಂಗ್ ಇದ್ದಂಗೆ ಇರುತ್ತೆ. ಅವ್ರ ಲೈಟಿಂಗ್ ಇರ್ಬೋದು, ನಾನು ಬಿಕಾಸ್ ಅವ್ರ ಕೆಲಸನ ಜಮಾಲಿಗೂಡದಿಂದ ನೋಡ್ಕೊಂಬಂದಿದ್ದೆ, ಹೊಯ್ಸಳದಲ್ಲಿ ಮಾಡಿದ್ರು ನೋಡಿದ್ದೆ. ಜೊತೆಗೆ ಒಂದು ಗ್ಲಿಮ್ಸ್ ನೋಡಿದ್ದೆ ನಾನು ಫಸ್ಟ್, ನನಗೆ ಸ್ಯಾಂಪಲ್ ಮಾಡ್ಬೇಕಂತ ಬಂದಿತ್ತು ಕಾರ್ತಿಕ್ ಅವ್ರ ಕಡೆಯಿಂದ. ಅದು ತುಂಬ ಇಷ್ಟ ಆಯಿತು ನನಗೆ. ಇಲ್ಲ ಏನೋ ಇದೆ ಸಿನಿಮಾದಲ್ಲಿ ಅಂತ ಮುಂಚೆ ಗೊತ್ತಿತ್ತು, ಬಟ್ ವಾವ್ ಅನ್ನೋ ಗ್ಲಿಮ್ಸ್ಗಳೇ ನಾನು ನೋಡಿದ್ದು. ಏನಪ್ಪ ಇಷ್ಟು ಸಖತ್ತಾಗಿದೆ ವಿಷುವಲ್ಸ್. ಕೆಲವೊಂದು ಕಟ್ಸ್ ನೋಡಿದ್ದೆ, ಒಂದು ರಫ್ ಟೀಸರ್ ಕಟ್ ನೋಡಿ ನಾನು ಅದಕ್ಕೆ ಫಸ್ಟ್ ಸ್ಕೋರ್ ಮಾಡಿದ್ದೆ. ಸೊ ಡೆಫಿನೆಟ್ಲಿ ನೋಡಿದಾಗ ಖುಷಿ ಆಗೇ ಆಗುತ್ತೆ. ಸಿನಿಮಾಗಳು ಚೆನ್ನಾಗಿ ಬಂದಾಗ ನಮಗೂ ಕೆಲಸ ಮಾಡಬೇಕು ಅಂತ ಆಸೆ ಆಗುತ್ತೆ. ಡೆಫಿನೆಟ್ಲಿ ದಟ್ಸ್ ಅವರ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಓಕೆ. ಇವಾಗ ಹಾಡುಗಳು ಅಂತ ಬಂದಾಗ ಒಬ್ಬೊಬ್ರು ಹೀರೋಗೆ ಒಂದೊಂದು ರೀತಿಯ ಹಾಡುಗಳು ಸೂಟ್ ಆಗುತ್ತೆ. ಅದರಲ್ಲಿ ಪೃಥ್ವಿ ಸರ್ ಅಂತ ಬಂದಾಗ ನಾವು ದಿಯಾ ಮೂವಿಯಿಂದ ನೋಡ್ಕೊಂಡ್ಬಂದ್ರೆ ಅವ್ರಿಗೆ ಲವ್ ಸಾಂಗ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇವಾಗ ಮಾಸ್ ಅಂತ ಬಂದಾಗ ನಿಮಗೇನಾದ್ರು ಚಾಲೆಂಜ್ ಆಯ್ತಾ? ಏನಿಲ್ಲ ಮೇಡಮ್, ನಮ್ಮ ಡೈರೆಕ್ಟರ್ ಸರ್ ಮಾಸಾಗಿ ಅವ್ರನ್ನ ತೋರಿಸಿದ್ರೆ ನಾವು ಮಾಸಾಗಿ ಡೆಫಿನೆಟ್ಲಿ ಕನ್ವೆ ಮಾಡಿದ್ದೀವಿ. ಏನಿಲ್ಲ, ಚೆನ್ನಾಗೇ ಬಂದಿದೆ. ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಕಾಣ್ತಾರೆ, ವೆರಿ ಮಾಸ್ ಅಪಿಲ್ ಇದ್ದಾರೆ. ಅವ್ರ ಕಣ್ಣಿರ್ಬೋದು, ಅದನ್ನು ತೋರಿಸಿರೋ ಎಲಿಮೆಂಟ್ಸ್ ಇರ್ಬೋದು, ಬಿಕಾಸ್ ಅವರ ಬಾಡಿ, ಅವರ ಔಟ್ಲುಕ್ ಇರ್ಬೋದು ಸಿನಿಮಾದಲ್ಲಿ. ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿತ್ತು. ವಿಜುವಲ್ಸ್ ನೋಡಿದ್ರೆ ನಾನು ಸಾಂಗ್ ಮಾಡಿದ್ದು ಡೆಫಿನೆಟ್ಲಿ ಮಾಸ್ ಸಾಂಗ್ಗೆ. ಸೊ ಏನಿಲ್ಲ, ಒಂದು ಖುಷಿ ಆಯಿತು ನಂಗೆ ನೋಡ್ಬಿಟ್ಟು, ಸೂಪರ್. ಅದು ಇನ್ಸ್ಪೈರ್ ಆಗಿರೋ ನಾನು ಸಾಂಗು ಮಾಡಿದ್ದು. ಇನ್ನೇನು ಹೇಳ್ಬೋದು ಮೇಡಮ್ ಅದಕ್ಕೆ. ಓಕೆ. ಇವಾಗ ನಿಮ್ಮ ಬಗ್ಗೆ ಹೇಳೋದಾದರೆ ನಿಮ್ಮ ಇನ್ಸ್ಪಿರೇಷನ್ ಯಾರು ನಿಮಗೆ ಈ ಒಂದು ಸಂಗೀತ ಲೋಕದಲ್ಲಿ ಅಂತ? ಒನ್ನೊಂದು ಸಂಗೀತ ದೇವರು ಇಳೆಯರಾಜ ಸರ್. ಅದು ಅವರ ಒಂದು ದೊಡ್ಡ ಸ್ಫೂರ್ತಿನೇ. ಈವನ್ ನನ್ನ ಮೈಸೂರು, ನನ್ನ ಊರು, ನನ್ನ ಹೋಮ್ ಟೌನಲ್ಲಿ ನನ್ನ ಸ್ಟುಡಿಯೋ ಕೂಡ ಡಿಸೈನ್ ಮಾಡಿರೋದು ಅವರು. ಒನ್ ಆಫ್ ದ ಅಸಿಸ್ಟೆಂಟ್ ಕೂಡ ಅವ್ರ ಜೊತೆ ಕೆಲಸ ಮಾಡಿರೋರೆ. ಸೊ ರಾಜ ಸರ್ ಸಾಂಗ್ಗಳನ್ನ ಕೇಳ್ತಾ, ಆ ಹಾಡನ್ನ ಮ್ಯೂಸಿಕಲ್ ನೈಟ್ಗಳ ಮುಂಚೆ ನಾನು ಯಂಗ್ಸ್ಟರ್ ಇದ್ದಾಗ ನಾನು ಪರ್ಫಾರ್ಮ್ ಮಾಡ್ತಾ ಬೆಳೆದು ಬಂದಂಥ ಹುಡುಗ. ಈಗ ಕೊತ್ತಲವಾಡಿ ಸಿನಿಮಾದಲ್ಲಿ ಏನಾದರೂ ಪಡ್ಡೆ ಹುಡುಗರಿಗೋಸ್ಕರ ಏನಾದರೂ ಸಾಂಗ್ ಇರಬಹುದಾ? ನಿರೀಕ್ಷೆ ಮಾಡ್ಬೋದಾ ನಾವು? ಪಡ್ಡೆ ಹುಡುಗರಿಗೆ ಅಂತಲ್ಲ, ಎಲ್ರಿಗೂ ಇಷ್ಟ ಆಗುವಂಥ ಎಲ್ಲ ಥರ ಸಾಂಗ್ಸ್ಗಳು ಬರುತ್ತೆ. ಇಟ್ಸ್ ಎ ಜಾಮ್ ಪ್ಯಾಕ್, ಫುಲ್ಲಿ ಎಂಟರ್ಟೈನ್ಮೆಂಟ್, ಎಲ್ಲ ಥರ ಸಾಂಗ್ಗಳು ಇದೆ ಡೆಫಿನೆಟ್ಲಿ. ಈಗ ಟೀಸರ್ ನೋಡಿದಾಗಲೇ ಅಲ್ಲೇ ಒಂದು BGM ಸೌಂಡ್ ಇತ್ತು, ಒಳ್ಳೆ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಸೊ ಈ ಒಂದು ಟೀಸರ್ ನೋಡಿದ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಕಮೆಂಟ್ಸ್ಗಳೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸಖತ್ತಾಗಿದೆ ಗುರು, ಹಾಗಿದೆ ಹೀಗಿದೆ ಅಂತ ಹೇಳಿ. ಅದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಡೆಫಿನೆಟ್ಲಿ ಮ್ಯಾಮ್, ನಮ್ಮ ಕೆಲಸಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗತ್ತಲ್ಲ, ಅದು ಒಂದು ದೊಡ್ಡ ಜವಾಬ್ದಾರಿ. ಅಮ್ಮ ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ, ಜೊತೆಗೆ ಇಂಥ ದೊಡ್ಡ ಗ್ರ್ಯಾಂಡ್ಯೂರ್ ಇರೋಂಥ ವಿಜುವಲ್ಸ್ಗಳು, ಅದಕ್ಕೆ ನಾನು ಕೆಲಸ ಮಾಡಿದಾಗ ಮೆಚ್ಚುಗೆ ಬಂದಾಗ ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಲ್ಲರಿಂದ ಈ ಥರ ಎಕ್ಸ್ಪೆಕ್ಟೇಷನ್ ಬರುತ್ತೆ ಅಂತ. ಈವನ್ ನನ್ನ ಫ್ರೆಂಡ್ಸು ಹೈದರಾಬಾದ್, ಚೆನ್ನೈಲಿಂದ ಇರೋರೆಲ್ಲ ನನಗೆ ಅಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ನನಗೆ ಗೊತ್ತಿರೋರೆಲ್ಲ ಫೋನ್ ಮಾಡಿ ಕೆಲವರೆಲ್ಲ ವಿಶಸ್ ಮಾಡೋರು ನನಗೆ. ಡೆಫಿನೆಟ್ಲಿ ವೆರಿ ಸ್ಪೆಷಲ್.
ತುಂಬ ಚೆನ್ನಾಗಿ ರೀಚ್ ಆಗಿದೆ ಎಲ್ಲ ಕಡೆ. ಎಲ್ಲರೂ ಹೇಳಿ ತುಂಬ ಖುಷಿ ಇದೆ. ಓಕೆ, ಇವಾಗ ನೀವು ಪ್ರೊಡ್ಯೂಸರ್ ಮೇಡಮ್ ಹತ್ರ ಏನಾದ್ರು ಮಾತಾಡಲಿಕ್ಕೆ ಟ್ರೈ ಮಾಡಿದ್ರಾ ಅಥವಾ ಮಾತಾಡಿದ್ರಾ, ಹೇಗೆ, ಏನಂದ್ರು ಅವರು? ಡೆಫಿನೆಟ್ಲಿ ಅಮ್ಮ ಬಂದು ಸಿನಿಮಾ ನೋಡಿದ್ರು ಸ್ಟುಡಿಯೋದಲ್ಲಿ. ನಾನು ಸ್ಟುಡಿಯೋಗೆ ಬಂದಿದ್ದು ನಂಗೆ ಸ್ಪೆಷಲ್ ಮೂಮೆಂಟು ಅಮ್ಮ ಬಂದಿದ್ದು. ಅಮ್ಮ ಹಾಡು ಕೇಳಿದ್ರು, ಸಾಂಗ್ ಆಗ್ತಿದ್ದಂಗೆ ಎಲ್ಲದಕ್ಕೂ ಖುಷಿಯಿಂದ ಎನ್ಕರೇಜ್ ಮಾಡಿದ್ರು, ಚೆನ್ನಾಗಿದೆ ಕಣಪ್ಪ ಅಂತೆಲ್ಲ ಅಂದರು. ಸೊ ಅದಕ್ಕಿಂತ ಸ್ಪೆಷಲ್ ಮೂಮೆಂಟ್ ಬೇಕಾ ನನಗೂ? ಅಲ್ವಾ? ಡೆಫಿನೆಟ್ಲಿ ಒಂದು ಸ್ಪೆಷಲ್ ಮೂಮೆಂಟ್. ನನ್ನ ಸ್ಟುಡಿಯೋಗೆ ಬಂದಿದ್ದು ಒಂದು ಖುಷಿನೇ, ಅಮ್ಮ ಬಂದಿದ್ದು. ಓಕೆ, ನಿಮ್ಮ ಮನೇಲೆಲ್ಲ ಏನಂದ್ರು? ಸಪೋರ್ಟ್ ಹೇಗಿದೆ ನಿಮಗೆ? ಅದು ಕೊತ್ತಲವಾಡಿ ಸಿನಿಮಾ, ರಾಖಿ ಬಾಯ್ ಅವರು, ಮದರ್ ಅವರ ಪ್ರೊಡಕ್ಷನು, ಇಷ್ಟು ಖುಷಿ ಮೂಮೆಂಟ್ ಇದು ನಿಮಗೆ, ಮನೇಲೆಲ್ಲ ಏನಂದ್ರು? ಡೆಫಿನೆಟ್ಲಿ ಒಂದು ಕೆರಿಯರ್ ಅಂತ ಬಂದಾಗ ನನಗೆ ಅಪ್ಸ್ ಫಾಲ್ಸ್ ಡೌನ್ಸ್, ಕಂಟ್ರೋಲ್ ಬಡ್ಜೆಟ್ ಸಿನಿಮಾ ಎಂದು ಹೇಳೋದು, ಒಂದು ಸಣ್ಣದಾಗಿ ಪುಟ್ಟದಾಗಿ ಫ್ರೆಂಡ್ಸ್ ಎಲ್ಲ ಸೇರ್ ಮಾಡ್ಕೊತ ಸಿನಿಮಾಗಳು, ಎಲ್ಲ ಥರ ಸಿನಿಮಾ ಮಾಡ್ಕೊಂಬಂದಿರೋ ನನಗೆ ಒಂದು ಈ ಸಿನಿಮಾ ಒಂದು ನನಗೆ ದೊಡ್ಡ ಸ್ಪೆಷಲ್. ಆ್ಯಕ್ಚುಲಿ ದೊಡ್ಡ ಬ್ಯಾನರ್, ನ್ಯಾಷನಲ್ ಸ್ಟಾರ್ ಅವರ ತಾಯಿ ಬ್ಯಾನರ್ ಎಲ್ಲ ಒಂದು ದೊಡ್ಡ ಕೌಂಟ್ ಆಗುತ್ತೆ. ಸೊ ನನ್ನ ಕೆರಿಯರ್ಗೆ ಒಂದು ದೊಡ್ಡ ಮೈಲ್ಸ್ಟೋನ್ ಅಂತಲೇ ಹೇಳ್ಬೋದು. ನಿಜ. ಈಗ ಲಾಸ್ಟ್ ಕ್ವಶನ್, ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ನೀವು ಇನ್ ಕೇಸ್ ನಿಮ್ಮ ಒಂದು ಮಾಸ್ ಸಾಂಗ್ನ ಅಥವಾ ಪೃಥ್ವಿ ಅಂಬರೀಷ್ ಅವ್ರಿಗೆ ನೀವು ಬರೆದಿರುವಂತಹ ಸಾಂಗ್ನ ಇನ್ ಕೇಸ್ ನೋಡಬೇಕು ಅನ್ನೋದು ಎಲ್ಲರ ವಿಷಯ, ಎಷ್ಟು ಸರ್ ನೋಡಬೇಕು ಅನ್ನೋದು ಎಲ್ಲರ ವಿಷಯ. ಇನ್ ಕೇಸ್ ಅವರು ನೋಡಿ ನಿಮಗೆ ಕಾಲ್ ಮಾಡಿದ್ರೆ ಏನು ಹೇಳ್ತೀರಾ ಅವರಿಗೆ? ಏನಿಲ್ಲ ಮ್ಯಾಮ್, ಇಟ್ ಈಸ್ ಎ ಫ್ಯಾನ್ ಬಾಯ್ ಮೂಮೆಂಟು. ಅವ್ರು ಬಂದು ಫೋನ್ ಮಾಡಿ ಏನೋ ಹೇಳ್ತಾರೆ ವಿಶೇಷ ಅಂದಾಗ ಡೆಫಿನೆಟ್ಲಿ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟು. ಕಾಯ್ತಾ ಇರ್ತೀನಿ ಆ ಥರ ಸಿಕ್ಕಿದ್ರು ಕೂಡ ಎನ್ಕರೇಜಸ್ ಆಗಿ. ಒಂದು ದೊಡ್ಡ ಖುಷಿ ಮೂಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಯಾರಿಗೆ ಆಸೆ ಇರಲ್ಲ ಅವ್ರಿಗೆ ಮ್ಯೂಸಿಕ್ ಮಾಡಬೇಕು ಅಂತ ಆಸೆ ಇರಲ್ಲ. ಏನಾದ್ರು ಚಾನ್ಸ್ ಇದ್ರೆ ದಯವಿಟ್ಟು ಕೊಟ್ಟರೆ ನಾನು ನಿಜವಾಗ್ಲೂ ಕೆಲಸ ಮಾಡ್ತೀನಿ. ನನ್ನಲ್ಲಿರೋ ಅಂಶಗಳಲ್ಲಿ ನಾನು ಕೆಲಸ ಮಾಡೋಕ್ಕೆ ನಂಗೆ ತುಂಬ ನಿಜವಾಗ್ಲೂ ಇಷ್ಟ ಇದೆ. ಸೊ ಬಿಕಾಸ್ ವರ್ಲ್ಡ್ ಮ್ಯೂಸಿಕ್ ಕೇಳ್ಕೊಂಬಂದಂಥ ಹುಡುಗ. ಸೊ ಡೆಫಿನೆಟ್ಲಿ ಯಾರಿಗೆ ತಾನೇ ಆಸೆ ಇರಲ್ಲ ಕೆಲಸ ಮಾಡೋಕ್ಕೆ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ, ನಿಜವಾಗ್ಲೂ ಬಂದರೂ ಕೂಡ ತುಂಬ ಖುಷಿ ಇದೆ, ಕಾಯ್ತಾ ಇರ್ತೀವಿ. ಓಕೆ, ಇದೇ ಆಗಸ್ಟ್ 1ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವೇ ಒಂದು ಸಂದೇಶ ಕೊಟ್ಬಿಡಿ ಅವರಿಗೆ. ಎಲ್ಲ ಜನತೆಗೆ ಹೇಳೋದೇನೆಂದರೆ, ಕುಟುಂಬ ಸಮೇತರಾಗಿ ಎಲ್ಲರೂ ಬನ್ನಿ ಥಿಯೇಟ್ರಿಗೆ. ಇವತ್ತಿನ ಕನ್ನಡ ಸಿನಿಮಾಗಳಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ. ಅದೇ ಥರ ಈ ಸಿನಿಮಾ ಕೂಡ ಎಲ್ಲರೂ ಹೆಚ್ಚಿನ ಜನತೆಯಲ್ಲಿ ಬಂದು ನಮ್ಮ ಸಿನಿಮಾಗೆ ಆಶೀರ್ವದಿಸಿ, ಕುಟುಂಬ ಸಮೇತರಾಗಿ ಮಕ್ಕಳು ಕರ್ಕೊಂಬಂದು ನೋಡುವಂಥ ಸಿನಿಮಾ. ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೇಕಂದ್ರೆ 100% ಎಂಟರ್ಟೈನ್ಮೆಂಟ್. ಪೃಥ್ವಿ ಸರ್ನ ನೀವೆಲ್ಲರೂ ನೋಡಿದ್ದಕ್ಕೂ ಈ ಸಿನಿಮಾದಲ್ಲಿ ಬೇರೆ ಥರನೇ ನೋಡ್ತೀರಾ. ಸೊ ಪ್ರತಿಯೊಂದು ಸೀನ್ಸು ನಮ್ಮ ಸಿನಿಮಾದಲ್ಲಿರೋ ಎಲ್ಲ ತಾರಾಗಣ ಎಲ್ಲರೂ ಕೂಡ ನಿಮ್ಮನ್ನ ಎಂಗೇಜ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಟೆಕ್ನಿಷಿಯನ್ ಸಿನಿಮಾ ಅಂದ್ರೂ ತಪ್ಪಾಗಲ್ಲ. ಬಿಕಾಸ್ ನಮ್ಮ ಡೈರೆಕ್ಟ್ರು ಅಷ್ಟು ಇನಿಷಿಯೇಟಿವ್ ತೊಗೊಂಡು ಅವರ ಒಂದು ಡೆಡಿಕೇಶನ್ ಎಫರ್ಟ್ಸಿಂದ ಸೊ ಎಲ್ರಿಗೂ ಕೆಲಸ ಕೊಟ್ಟು ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಈವನ್ ನಮ್ಮ ಎಡಿಟರ್ ಪವನ್ ಸರ್ ಅವರು ಕೂಡ UK ಇರೋರು. ಸೊ ಅವರು ಕೂಡ ಅಲ್ಲಿಂದ ನಮಗೆ ಕೆಲಸ ಮಾಡಿದ್ದಾರೆ. ಅವರು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. DOP ಕಾರ್ತಿಕ್ ಸರ್ ಸಖತ್ತಾಗಿ ಮಾಡಿದ್ದಾರೆ. ವಿಕಾಸ್ ವಶಿಷ್ಠ ಅವರು 3 ಸಾಂಗ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈವನ್ ಕಿನ್ನಾಳ್ ಸರ್, ಪ್ರಮೋದ್ ಸರ್ ಲಿರಿಕ್ಸ್ ಬರೆದಿದ್ದಾರೆ, ರಘುನೀರ್ ಸರ್ ಡೈಲಾಗ್ಸ್ ಬರ್ತಿದ್ದಾರೆ. ಎಲ್ಲರ ಕೆಲಸ ಇಟ್ ಇಸ್ ಎ ಟೆಕ್ನಿಷಿಯನ್ ಸಿನಿಮಾ ಕಮ್ ಆ್ಯಕ್ಟರ್ಗಳಿಗೆ ನೆಕ್ಸ್ಟ್ ಲೆವೆಲ್ ಕೊಟ್ಟಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಬನ್ನಿ, ಸಿನಿಮಾನ ಸೌಂಡಲ್ಲಿ ಥಿಯೇಟ್ರಿಗೆ ಬಂದೇ ವಿಟ್ನೆಸ್ ಮಾಡಬೇಕು. ಯಾಕಂದರೆ ಸೌಂಡ್ ಅಷ್ಟು ಕೆಲಸ ಮಾಡಿದ್ದೀವಿ, ಥಿಯೇಟ್ರ್ ಬಂದು ನೋಡ್ರೆ ನ್ಯಾಯ ಅದು ಅಷ್ಟೇ. ಓಕೆ, ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ವಾ, ಇದಾಗಿತ್ತು ಕೊತ್ತಲವಾಡಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಕಂಪೋಸರ್ ಆಗಿರುವಂತಹ ಅಭಿನಂದನ್ ಕಶ್ಯಪ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ರಾಜ್, ನ್ಯಾಷನಲ್ TV.